ನಮ್ಮ ಕನ್ನಡ ಮಣ್ಣಿನ ನೆಲದ ಸೊಗಡನ್ನು ಕಾಪಿಟ್ಟುಕೊಂಡು ಬಂದಿರುವಂತಹ ಶ್ರೀಮಂತ ಕಲೆ ಜಾನಪದ ಕಲೆ. ಹಾಗಾಗಿ ಜನಪದ ಲೋಕಕ್ಕೆ ಅಪಾರ ಕೊಡುಗೆಯನ್ನು ನೀಡಿರುವಂತಹ ಮಹಾನ್ ಕಲಾವಿದರಿಗೆ ಮುಂದಿನ ಪ್ರಶಸ್ತಿಯನ್ನು ನೀಡುವಂತಹ ಸಮಯ. ಆ ಪ್ರಶಸ್ತಿಯೇ ಜನಪದ ರತ್ನ ಪ್ರಶಸ್ತಿ. ಇದೀಗ ಕರ್ನಾಟಕ ನ್ಯೂಸ್ ಬೀಟ್ ಕೊಡಮಾಡುವ ಜನಪದ ರತ್ನ ಪ್ರಶಸ್ತಿಯನ್ನ ಯಾರು ಪಡೀತಾ ಇದ್ದಾರೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕರ್ನಾಟಕ ನ್ಯೂಸ್ ಬೀಟ್ ಜನಪದ ರತ್ನ ಪ್ರಶಸ್ತಿಯನ್ನ ಪಡೀತಾ ಇದ್ದಾರೆ ಕನ್ನಡ ಜನಪದ ಲೋಕದ ಕಲಾನಿಧಿ, ನಮ್ಮ ಹೆಮ್ಮೆಯ, ನಮ್ಮ ಪ್ರೀತಿಯ, ದಯವಿಟ್ಟು ಜೋರಾದ ಚಪ್ಪಾಳೆ ಪ್ರೀತಿಯಿಂದ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಶ್ರೀ ಗುರುರಾಜ್ ಹೊಸಕೋಟೆ ಸರ್ ಇವರಿಗೆ. ನಿರಂತರವಾಗಿ ಜನಪದ ಕಲೆಯ ಸೇವೆಯನ್ನ ಮಾಡಿಕೊಂಡು ಬಂದು ಕನ್ನಡದ ಜನಪದ ಲೋಕಕ್ಕೆ ಅಮೋಘ ಕೊಡುಗೆಯನ್ನ ನೀಡಿರುವಂತಹ ಅಕ್ಷರಶಃ ಜನಪದ ರತ್ನನಿಗೆ ಇದೀಗ ಜನಪದ ರತ್ನ ಪ್ರಶಸ್ತಿಯನ್ನ ನೀಡಿ ಪ್ರೀತಿಯಿಂದ ನಿಮ್ಮ ಚಪ್ಪಾಳೆಯೊಂದಿಗೆ ಗೌರವವನ್ನ ಸೂಚಿಸಲಾಗ್ತಾ ಇದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ದಯವಿಟ್ಟು. ಜನಪದ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಗುರುರಾಜ್ ಹೊಸಕೋಟೆ ಸರ್. ಎಲ್ಲರ ಆಸೆ ನಿಮ್ಮ ಮಾತಿನ ಜೊತೆಗೆ ಹಾಡು ಹೇಳಿಸಿ ಹಾಡು ಹೇಳಿಸಿ ಹಾಡು ಹೇಳಿಸಿ ಅಂತಿದ್ದಾರೆ. ನನ್ನ ಮನಸ್ಸಲ್ಲೂ ನೆನ್ನೆಯಿಂದ ಅದನ್ನೇ ನಿಮ್ಮ ಬಾಯಿಂದ 2 ಸಾಲು ಕೇಳಿದ್ರು ನಾವಿವತ್ತು ನೆಮ್ಮದಿಯಾಗಿ ಮಲ್ಕೋತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾಗರಾಜ ಅರವಳ್ಳಿ ಅವರು ನನಗೆ ಜನಪದ ರತ್ನ ಈ ಪ್ರಶಸ್ತಿಯನ್ನು ಕೊಡೋದಕ್ಕಿಂತ ಮುಂಚೆ ನನಗಿಂತ ಮುಂಚೆ ಕೆಲವು ಜನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು. ಅದರಲ್ಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ನಾನು ನಿಜವಾಗ್ಲೂ ಅದನ್ನು ಕೊಟ್ಟ ನಂತರ ಯಾರಿಗೂ ಕೊಡಬಾರ್ದಾಗಿತ್ತೇನೋ ಅನ್ನಿಸ್ತಾನೆ. ಕಾರಣ ಏನಂತಂದರೆ ಅದು ಕೊನೆಯನೆಂದು ಮುಟ್ಟದಿರೋದು ನಮ್ಮದು, ನಿಮ್ಮದು ಕೊನೆ, ಅದಕ್ಕಿಂತ ಮುಂಚೆ ಏನೂ ಮಾಡಬಾರ್ದಂತ. ಹೀಗಾಗಿ ನಾನು ಸ್ವಲ್ಪ ಏನು ನೋಡ್ತೀನೋ ಅದನ್ನು ಹಾಡಿನ ರೂಪದೊಳಗೆ ತರ್ತಕ್ಕಂಥದ್ದು ನನ್ನ ಕೆಲಸ ರೀ. ಅದರಲ್ಲಿ ಜನಪದ ಸ್ಟೈಲ್ನೊಳಗೆ ಇವತ್ತು ಸನ್ಮಾನ್ಯ ಶ್ರೀ ಅಶ್ವತ್ಥ ನಾರಾಯಣವರು ನನಗೆ ಪ್ರಶಸ್ತಿಯನ್ನು ಕೊಟ್ಟರಲ್ಲ, ಆ ಪ್ರಶಸ್ತಿ ಸ್ವೀಕಾರ ಮಾಡಿದಾಗ ನನಗೂ ಅವ್ರ ಥರ ನಾನು ಸ್ಕೂಲ್ ಕಟ್ಟಲಿಕ್ಕೆ ಒಂದು ಕಾಣಿಕೆ ಕೇಳಕ್ಕೆ ಹೋಗಿದ್ದೆ. ಫಸ್ಟ್ 10,000 ರೂಪಾಯಿ ಚೆಕ್ಕನ್ನು ಕೊಟ್ಟರು. ಅದು ಮತ್ತೆ ಇವತ್ತಿನ ದಿನ ಈ ವೇದಿಕೆ ಮೇಲೆ ಈ ನಾಗರಾಜ್ ಅವರು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಒಂಚೂರು ಕುಮಾರಸ್ವಾಮಿಯವರ ಬಗ್ಗೆ ಹೇಳೋದಕ್ಕಿಂತ ಆ ಕುಮಾರಸ್ವಾಮಿಯವರ ಈ ನಾಡ ಸೇವೆ, ದೇಶ ಸೇವೆ, ಈ ಮಣ್ಣಿನ ಸೇವೆಯನ್ನು ಮಾಡತಕ್ಕಂಥ ಅದನ್ನು ನೋಡಿದ ತಕ್ಷಣ ನನಗೆ ಕಾರ್ಗಿಲ್ ನೆನಪಾಗ್ತೈತೆ ರೀ. ಆ ಕಾರ್ಗಿಲ್ದೊಳಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಒಬ್ಬ ಬಸಯ್ಯ ಸ್ವಾಮಿ ಅಂಥೇಳಿ ಅವರು ಹುತಾತ್ಮರಾದರು. ಆವಾಗ ನಾವೊಂದು ಹಾಡ ಬರೆದಿದ್ದೆ ರೀ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಚೊಳಚ ಗುಡ್ಡದ ಹುಡುಗ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಚೊಳಚ ಗುಡ್ಡದ ಹುಡುಗ, ಕಾರ್ಗಿಲ್ ಯುದ್ಧದಾಗ ಹೋರಾಟ ಮಾಡಿ ಕಂಡ ವೀರ ಸ್ವರ್ಗ. ಆವಾಗ ಮಾಡಿದ್ದು ನಿಮಗೆ ಹೇಳ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇದನ್ನು ತಕ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ದುಡ್ಡು ತೊಗೊಳಕ್ಕೆ ಬರಬಾರ್ದು. ನನ್ನ ಮಪ್ಪರಾಣಿಗೂ ನಾನು ರೊಕ್ಕ ಕೊಡಲಿಲ್ಲವ.
ದುಡ್ಡು ತೊಗೊಳಕ್ಕೆ ಬರಲಿಲ್ಲ, ಅಷ್ಟು ಮಾರಾಟ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇಂಥದ್ದು ನೋಡಿದ ತಕ್ಷಣ ನಾಗರಾಜ್ ಅವರು ಮಾಡತಕ್ಕಂಥದ್ದು ಪತ್ರಿಕಾ ಧರ್ಮ, ಅದರಲ್ಲಿ ಒಂದಿಷ್ಟು ವಾಹಿನಿಯನ್ನು ತರಲಿಕ್ಕೆ ಹೊರಟಿರ್ತಕ್ಕಂಥ ಆ ಒಂದು ಹುಡುಗ, ಆ ಒಂದು ಜೀವ ಇಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ ತಕ್ಷಣ ನನಗೆ ಏನು ನೆನಪಾಕೈತೆ ಅಂತಂದ್ರೆ, ಇದೆಲ್ಲ ಮಾಡುವ ಸಮಯ ಇಲ್ಲರಿ ಈಗ ಈ ತುರ್ತು ಪರಿಸ್ಥಿತಿಯೊಳಗೆ. ಕಾರಣ ಏನಂತಂದ್ರೆ ತಮ್ಮನ್ನು ತಾವು ನೋಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇದು. ತಾವು ಎಷ್ಟು ಸಾಧ್ಯ ಐತೆಯೋ ಅದರಿಂದ ಏನು ಬರ್ತೈತೋ ಅದನ್ನು ಸ್ವಾಹ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಂಥದನ್ನೆಲ್ಲ ಮಾಡ್ತಾರಲ್ಲ, ಅದನ್ನು ಈ ಪಕ್ಕಕ್ಕಿಟ್ಟು ನಾನು ಸ್ವಾಹ ಮಾಡ್ತಕ್ಕಂಥವ್ರು ಎಂಥವ್ರು ಅಂತಕ್ಕಂಥದ್ದನ್ನು ಒಂದು ಹಾಡನ್ನು ನಿಮ್ಮೆಲ್ಲರ ಒಂದು ಕೋರಿಕೆ ಮೇರೆಗೆ ಯಾರೇ ಕೆಲಸಕ್ಕೆ ಹೋದರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರ್ರಿ. ಅಪ್ಪ ನಾನಪ್ಪ 1 ಕೋಟಿ ರೂಪಾಯಿ ಕೊಡು, ನಾವು ನಿನ್ಗೊಂದು ತೆಂಗಿನಕಾಯಿ ಬೆಳೆಸ್ತೀವಿ. 1 ಕೋಟಿ ರೂಪಾಯಿ ಕೊಡಬೇಕು, ಇವು 1 ತೆಂಗಿನಕಾಯಿ ಬೆಳೆಸ್ಬೇಕು. ಅದರಲ್ಲಿ ನೋಡ್ರಿ ಕೂಡ್ಸಕ್ಕೆ ಹೆಂಗೆ ಪ್ರಯತ್ನ ಮಾಡ್ತಾನೆ. ಅಂಥ ವ್ಯಕ್ತಿ ಒಬ್ಬ ದೇವಸ್ಥಾನಕ್ಕೆ ಎಲ್ಲ ಸಮಗ್ರ ದೇವಸ್ಥಾನಕ್ಕೆ ಹೊರಟಿದಾನೋ, ಏನು ಕಾಣಿಕೆಯನ್ನು ಅರ್ಪಿಸಲಿಕ್ಕೆ ಅಥವಾ ಹರಕೆ ತೀರಿಸಲಿಕ್ಕೆ. ದೇವರಿಗೆ ಮಾಡಿಸಿ ಬಂಗಾರ ಕಿರೀಟ, ಹೊಂಟು ಹೋಗಿ ಬರ್ತೀವ್ರಿ ಕೊಟ್ಟ, ಹಾಕಿಸ್ತೇವ್ರಿ ಬಂದೂರಿಗೆ ಊಟ, ಇಟಾರ ದೊರಿಲಿ ಅಂತ ಪುಣ್ಯದ ಗಂಟ, ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ, ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. ಮೊದಲಿದ್ದೆವು ಬಾಡಿಗೆ ಮನಿಯಾಗ, ಸ್ವಂತದ್ದಂತೂ ಇಂಚ ಜಾಗ ಇರಲಿಲ್ಲರಿ ನಮಗೆ. ಮೊದಲಿದ್ದೆವು ಬಾಡಿಗೆ ಮನಿಯಾಗ, ಸ್ವಂತದ್ದಂತೂ ಇಂಚ ಜಾಗ ಇರಲಿಲ್ಲರಿ ನಮಗೆ. ಹೊಟ್ಟಿ ಕಾಗದ ಪತ್ರ ಮಾಡಿಸಿ, ಬೆರ್ಕಿ ವಕೀಲನೊಬ್ಬನ ನೇಮಿಸಿ, ಬಾಡಿಗೆ ಕೊಟ್ಟವನ ಕಾಡಿಸಿ ಪೀಡಿಸಿ, ಮಾಲಕರಾದವ ಮನೆಲ ಪುಟಾಸಿ, ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ, ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. 50 ವರ್ಷದ ಸಾರ ಹೊಲದಾಗ ಜೀತ ಇದ್ದ ನಮ್ಮಜ್ಜ ಬಡತಾನ ದಿನದಾಗ, 50 ವರ್ಷದ ಸಾರ ಹೊಲದಾಗ ಜೀತ ಇದ್ದ ನಮ್ಮಜ್ಜ ಬಡತಾನ ದಿನದಾಗ, ಉಳುವಂಗ ಭೂಮಿ ಹಕ್ಕ ಸರ್ಕಾರಂದು ಘೋಷಿಸಿದ್ದಕ್ಕ, ಅಜ್ಜನ ವಂಶಿಕರನ್ನ ವಿರುದ್ಧಕ್ಕೆ ಹಕ್ಕದಾರಾದೆವು ಆ ಇಡೀ ಹೊಲಕ್ಕೆ, ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ, ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. 10 ಲಕ್ಷ ವರದಕ್ಷಿಣೆ ಕೊಟ್ಟ ಬಂದು ಹಿರಿ ಸೊಸಿನ ಕೊಂದೇವಪ್ಪ ಅಂತ ಇನ್ನಷ್ಟ, 10 ಲಕ್ಷ ವರದಕ್ಷಿಣೆ ಕೊಟ್ಟ ಬಂದು ಹಿರಿ ಸೊಸಿನ ಕೊಂದೇವಪ್ಪ ಅಂತ ಇನ್ನಷ್ಟ. ಬೀಗರು ಹಾಕಿದ್ರು ಡೌರಿ ಕೇಸ, 3 ವರ್ಷ ಆತ ಇರಲಿಲ್ಲ ಸೊಗಸ, ಮೊನ್ನೆ ಕೇಸ ಆತ ಖುಲಾಸ, ಜಡ್ಜ್ಮೆಂಟ್ ಆತ ಸೂಸೈಡ್ ಅಂತ ಪಾಸ, ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ, ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. ಬಡ್ಡಿ ಚಕ್ರ ಬಡ್ಡಿ ಹಾಕಿ ಧಮಕಿ ಬಿಗದ ಸೌಕಾರಾದೆವು 3 ಬಿಟ್ಟಾಕಿ, ಬಡ್ಡಿ ಚಕ್ರ ಬಡ್ಡಿ ಹಾಕಿ ಧಮಕಿ ಬಿಗದ ಸೌಕಾರಾದೆವು 3 ಬಿಟ್ಟಾಕಿ, ಪಾರ್ಟಿ ಪಕ್ಷ ಕರೆದು ನಮ್ಮನ್ನು ಮಾಡ್ಕೊಂಡ್ರಪ್ಪ ಮೆಂಬರನ್ನ, ಸಿಗಾಕ ಹತ್ರಿಯಾಗ ಮಾನಪಾನ, ಕಿಸ್ಯಾಗ ಕುಂತವೋ ಕಾಯ್ದೆ ಕಾನೂನ, ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ, ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. ದರಿದ್ರ ಸೂಳೆ ಮಕ್ಕಳಂತೂ ಬೈದವರು, ಇತ್ತಿತ್ತಲಾಗಿ ದೇವರನ್ನ ಕಂಡಂಗ ನಮ್ಮನ್ನು ಕಾಣ್ತಾರು. ದರಿದ್ರ ಬೋಳಿ ಮಕ್ಕಳಂತ ಬೈದವರು, ಇತ್ತಿತ್ತಲಾಗಿ ದೇವರನ್ನ ಕಂಡಂಗ ನಮ್ಮನ್ನು ಕಾಣ್ತಾರು. ಮಾಡಿಸಿಲ್ರಿ ನಾವೇನು ಮಾಟ, ಮಂದಿ ಇಲ್ರಿ ಮಳ್ಳಡ ಮುಟ್ಟ, ಇದ್ರಾಗಿಲ್ರಿ ಯಾವ ಒಳಗುಟ್ಟ, ನಮ್ಮ ಅಣ್ಣಾಗ ಸಿಕ್ಕತಿ MLA ಟಿಕೆಟ, ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ, ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ, ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. ಶ್ರೀಮಂತರ ಮಾರಮಣ ಗೋವಿಂದ ಗೋವಿಂದ, ಹೇಳ್ಕೊಳ್ಳೋದೆಲ್ಲವ ನಿನಾಲ್ಕು ಉದೇ ಉದೇ ಉದೇ, ನಮ್ಮ ಪಾರ್ವತಿ ಪದೇ ಹರ ರಮಾದೇ, ಕೋಲಾ ಪುಂಡಲೀಕ ವರದೇ ವಿಠಲ ಜ್ಞಾನದೇವ ತುಕಾರಾಮ್. ಧನ್ಯವಾದಗಳು, ನಮಸ್ಕಾರ.
ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಹೆಮ್ಮೆಯ ಜನಪದ ರತ್ನ ಶ್ರೀ ಗುರುರಾಜ ಹೊಸಕೋಟೆ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.